ನಾನು ಉಪೇಂದ್ರ ಅಭಿಮಾನಿ ಬಟ್ ದರ್ಶನ್ ಫಿಲಮ್ ನೋಡ್ತಾ ಇದ್ದೀನಿ. ನಾನು ಯಶ್ಪಾಲ್ ಅಣ್ಣ ಅವ್ರು ನಾನು ಬಂದಿದ್ದೀನಿ. ಡಿ ಬಾಸ್ ಅಂದ್ಬಿಟ್ಟು ಡಿ ಬಾಸ್ ಒಂದಕ್ಕೆ ಇರಲ್ಲ ನಾವು ಸೀಮಿತವಾಗಿ. ಡಿ ಬಾಸ್ ಮೂವಿ ಹಂಗೆ ಐತೆ ಹಿಂಗೈತೆ ಚೆನ್ನಾಗಿಲ್ಲ. ಪಿಕ್ಚರ್ ಹಂಗಿದೆ ಹಿಂಗಿದೆ ಅಂತ ಆಚೆ ಬಂದವ್ರು ಹೇಳ್ತಾರೆ. ನಾನು ವಿನಯ್ ಅಂತ. ಸಿನಿಮಾ ಚೆನ್ನಾಗಿದೆ. ಎಷ್ಟೋ ಜನ ಸುಮ್ಮನೆ ಒಬ್ಬಿಸ್ತಾರೆ ಫಿಲಮ್ ಚೆನ್ನಾಗಿಲ್ಲ ಅದು ಇದು ಅಂತ. ಅದಕ್ಕೆಲ್ಲ ಬಂದು ನೋಡಕ್ಕೆ ಹೇಳಿ, ಅವಾಗ ಅರ್ಥ ಆಗುತ್ತೆ ಫಿಲಮ್ ಏನು ಎತ್ತ ಅಂತ. ಅವಾಗ ಗೊತ್ತಾಗುತ್ತೆ ಡೆವಿಲ್ ಏನು ಅಂತ. ಸುಮ್ಮನೆ ಅವೇನು ಅಂತ ಒಬ್ಸೋದಲ್ಲ, ಅವು ಇವು ಅಂದ್ಕೊಂಡು ಅವಾಗ ಹೇಳ್ತೀವಿ ಏನು ಅಂತ ಡೆವಿಲ್ ಅಂತ. ಸರ್ ಇಲ್ಲಿ ಹೇಳ್ತೀನಿ ಕೇಳಿ ಸರ್, ಡೆವಿಲ್ ಪಿಕ್ಚರ್ ಹಂಗಿದೆ ಹಿಂಗಿದೆ ಅಂತ ಆಚೆ ಬಂದವ್ರು ಹೇಳ್ತಾರೆ. ಫಸ್ಟ್ 250 ರೂಪಾಯಿ ಕೊಟ್ಟು ಡೆವಿಲ್ ಪಿಕ್ಚರ್ ನೋಡಕ್ಕೆ ಹೇಳಿ, ಆಮೇಲೆ ಬಾಸ್ ಪಿಕ್ಚರ್ ಹೆಂಗೈತೆ ಅಂತ ಕೇಳಿ. ಅವ್ರು ಗೊತ್ತಾಯ್ತದೆ ಡಿ ಬಾಸ್ ಏನು ಅಂತ. ಸುಮ್ಮನೆ ಒಬ್ಸೋದಲ್ಲ. ಸರ್ ಫಸ್ಟ್ ಪಿಕ್ಚರ್ ನೋಡಬೇಕು, ಆಮೇಲೆ ಇಡೀ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು. ಕನ್ನಡ ಪಿಕ್ಚರ್ ನೋಡಬೇಕು. ಕನ್ನಡದಲ್ಲಿ ಯಾವ್ದಾರ ಪಿಕ್ಚರ್ ಬರಲಿ ಬಂದು ನೋಡ್ಬೇಕು ಫಸ್ಟು. ಇವರು ನಮ್ಮ ಬಾಸ್ ಇನ್ನೂ ಆಚೆ ಇಲ್ಲ, ಆದರೂ ಈ ಪಿಕ್ಚರ್ ಬೆಳೆಸ್ತಾ ಇದ್ದೀವಿ. ಅವ್ರು ಅಕಸ್ಮಾತ್ ಆಚೆ ಇದ್ದಿದ್ರೆ ಇಡೀ ಫುಲ್ ಹಬ್ಬ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ. ಇಲ್ಲ ಹೌದೊಂದು ಇದೊಂದು ಮಾತಾಡೋದಲ್ಲ. ಪಿಕ್ಚರ್ 100% ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಬಂದು ಹೆಣ್ಮಕ್ಳು ಬಂದು ನೋಡೋಂಥ ಪಿಕ್ಚರು. ಏನೋ ಫುಲ್ಲು ನಮ್ಮ ಇಡೀ ಕರ್ನಾಟಕಕ್ಕೆ ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಡಿ ಬಾಸ್ ಆದಂಥವ್ರು. ಆ ಪಿಕ್ಚರ್ಸ್ ಫುಲ್ ಸಖತ್ತಾಗಿದೆ. ಎಲ್ಲರೂ ಬಂದು ಪಿಕ್ಚರ್ ನೋಡಿ ಅಂತ ಬೇಡ್ಕೊಂತೀನಿ. ನನ್ನ ಹೆಸರು ದಾನೇಶ್. ಅಣ್ಣ ಕೆಲವರು ಹೇಳ್ತಾರೆ ಡಿ ಬಾಸ್ ಮೂವಿ ಹಂಗೆ ಐತೆ ಹಿಂಗೈತೆ ಚೆನ್ನಾಗಿಲ್ಲ. ಒಂದ್ಸಲ ನೋಡ್ಬೋದು, 2 ಸಲ ನೋಡ್ಬೋದು. ನಾವು ಇದು ಸರಿ 5 ಸಲ ನೋಡಿದೀವಿ ಅಣ್ಣ. ಯಾಕಂದ್ರೆ ಡಿ ಬಾಸ್ ಮುಖ್ಯ. ನಾವು ಇಷ್ಟೆಲ್ಲ ಫ್ಯಾನ್ಸು ಪ್ರಮೋಟ್ ಮಾಡ್ತಾ ಇದೀವಿ. ಅದಕ್ಕೆ ಅವರು ಯಾವತ್ತಿದ್ರು ಚಿರಋಣಿನೇ. ಈಗ ಇನ್ನೂ ಟೈಮ್ ಇದೆ. ಡೆವಿಲ್ ಚಿತ್ರನೇ ಇನ್ನೂ ಇರುತ್ತೆ. ಫ್ಯಾಮಿಲಿ ಸಮೇತ ಬಂದು ನೋಡಿ. ಚೆನ್ನಾಗಿದೆ ಮೂವಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಅವೆಲ್ಲ ಕೇಳಕ್ ಹೋಗ್ಬೇಡ್ರಿ. ಸಮಯ ಪೋಟ್ರೈ ಮಾಡ್ತಾವ್ರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಎಲ್ಲರೂ ಬಂದು ಮೂವಿ ನೋಡ್ರಿ. ನಾವು ಫ್ಯಾನ್ಸ್ ಇದೀವಿ, ನಾವು ಇನ್ನೂ ಸಪೋರ್ಟ್ ಮಾಡ್ತೀವಿ. ಬರ್ರಿ ಎಲ್ಲರೂ ಬಂದು ನೋಡ್ರಿ. ಮೂವಿ ಸಕ್ಕತ್ತಾಗೈತೆ. ಮೂವಿ ಮಾತ್ರ ಫ್ಯಾಮಿಲಿನೇ ಬಂದು ನೋಡಿ. ಕನ್ನಡ ಮೂವಿನ ಫಸ್ಟ್ ಬೆಳೆಸಿ. ಲೇಡೀಸ್ ಬಂದು ಎಷ್ಟು ಜನ ಸಿನಿಮಾ ನೋಡ್ತಾ ಇದ್ದಾರೆ, ಅವರೆಲ್ಲರೂ ಬಂದು ನೋಡ್ರಿ. ರಾಜಕೀಯದಲ್ಲಿ ಯಾವ ಥರ ನಡೀತದೆ, ಏನು ನಡೀತದೆ ಅನ್ನೋದು ನಮ್ಮ ಬಾಸ್ ತೋರಿಸೋರೆ. ಅದಕ್ಕೋಸ್ಕರ ಆದರೂ ಬಂದು ನೋಡ್ರಿ. ರಾಜಕೀಯಕ್ಕೆ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯಂಗೂ ಬೇಕು 18 ವರ್ಷ ಆದಮೇಲೆ ರಾಜಕೀಯ ಅನ್ನೋದು. ಅವರು ಓಟ್ ಹಾಕೋರೆ. ಬಂದು ನೋಡ್ರಿ ಎಂಥ ವ್ಯಕ್ತಿಗೆ ಓಟ್ ಹಾಕಬೇಕು, ಮುಂದೆ ಹೆಂಗಿರ್ತಾನೆ ಹಿಂದೆ ಹೆಂಗಿರ್ತಾನೆ ಅದೆಲ್ಲ ತೋರಿಸೋರೆ ನಮ್ಮ ಬಸ್ಸು. ಅದಕ್ಕೋಸ್ಕರ ಆದರೂ ಬಂದು ನೋಡ್ರಿ. ಯಾವುದೋ ಲವ್ ಸ್ಟೋರಿ ಇಕ್ಕಿಲ್ಲ, ಯಾವುದೋ ಏನೇನೋ ಮಾಡಿಲ್ಲ. ಫುಲ್ ಕೃಷ್ಣ ಗೆಲ್ತಾರೆ. ಒಳ್ಳೆತನ ಗೆಲ್ಲುತ್ತೆ. ಆ ಥರ ತೋರಿಸೋರೆ. ಎಲ್ಲ ಫ್ಯಾನ್ಸು, ಎಲ್ಲ ಹೀರೋ ಫ್ಯಾನ್ಸ್ಗಳು ಬಂದು ನೋಡ್ರಿ ಸರ್. ಇದೊಂದು ಕೇಳ್ಕೊಂತೀನಿ ಸರ್ ಅಷ್ಟೇ. ಇನ್ನು ಕರ್ನಾಟಕದಲ್ಲಿ ಅವರು ಇವರು ಅಂತ ನೋಡ್ಬೇಡ್ರಿ ಸರ್. ಎಲ್ಲರ ಫ್ಯಾನ್ಸು ಬಂದು ನೋಡ್ರಿ. ನಾವು ಎಲ್ಲರ ಫ್ಯಾನ್ಸು ನಾವು ಎಲ್ಲರ ಕಡೆನೂ ಹೋಗಿ ನೋಡ್ಕೊಂಬರ್ತೀವಿ. ನಾವು ಡಿ ಬಾಸ್ ಅಂದ್ಬಿಟ್ಟು ಡಿ ಬಾಸ್ ಒಂದಕ್ಕೆ ಇರಲ್ಲ ನಾವು ಸೀಮಿತವಾಗಿ. ನಾವು ಕನ್ನಡ ಬೆಳೆಸ್ಬೇಕು ಸರ್. ಕನ್ನಡ ಮೂವಿ ಇಂಡಸ್ಟ್ರಿನ ಬೆಳೆಸ್ಬೇಕು ಸರ್. ಎಲ್ಲ ಮೂವಿನೂ ನೋಡ್ತೀವಿ ಸರ್. ಏನಂತೀಯ? ನಾನು ಯಶ್ಪಾಲ್ ಅಣ್ಣ ಅವ್ರು ನಾನು ಬಂದಿದ್ದೀನಿ. ಯಾಕಂದ್ರೆ ಕನ್ನಡ ಫಿಲಮ್ ನಾನು ಉಪೇಂದ್ರ ಅಭಿಮಾನಿ. ಬಟ್ ದರ್ಶನ್ ಫಿಲಮ್ ನೋಡ್ತಾ ಇದ್ದೀನಿ. ಎಲ್ಲ ಅದಕ್ಕೋಸ್ಕರ ಫಿಲಮ್ ನೋಡ್ತಾ ಇದ್ದಾರೆ. ನಾವು ಉಪೇಂದ್ರ ಅಭಿಮಾನಿ ಫಿಲಮ್ ಒಂದೇ ಒಂದು ಕಾರಣಕ್ಕೆ ನೋಡ್ತಿಲ್ಲ. ಬಟ್ ಕನ್ನಡ ಫಿಲಮ್ ಎಲ್ಲ ಕಾರಣಕ್ಕೂ ಎಲ್ಲ ಫಿಲಮ್ ನೋಡ್ತಾ ಇದ್ದೀನಿ. ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇ. ಏನೇ ಮಾಡಲಿ ಬರೀ ಡಿ ಬಾಸ್ ಅಷ್ಟೇ. ಎಲ್ಲರೂ ಬಂದವರೇ ಸರ್. ನೀವು ಬಂದು ನೋಡ್ರಿ. ಜೈ ಡಿ ಬಾಸ್.